ತೆನಾಲಿರಾಮನ ಉಡುಗೊರೆ. ಒಮ್ಮೆ ವಿಜಯನಗರದಲ್ಲಿ ಹಬ್ಬದ ಸಂಭ್ರಮವಿತ್ತು. ಜನರೆಲ್ಲ ಹಾಡಿ ಕುಣಿದು ನಲಿದಾಡಿದರು. ಕರುಣಾಮಯಿ ರಾಜ ಕೃಷ್ಣದೇವರಾಯನೂ ಸಹ ತನ್ನ ಸಂತೋಷವನ್ನು ಹಂಚಿಕೊಳ್ಳಲು ಆಸೆಪಟ್ಟನು. ಅದಕ್ಕಾಗಿ ಅವನು ತನ್ನ ಆಸ್ಥಾನಿಕರಿಗೆ ಬೆಲೆ ಬಾಳುವಂತಹ ಉಡುಗೊರೆಗಳನ್ನು ಕೊಡಲು ನಿರ್ಧರಿಸಿದನು. ಆ ಸಂಜೆ ರಾಜ ಕೃಷ್ಣದೇವರಾಯನು ಅನೇಕ ಚಿನ್ನ ಮತ್ತು ಒಡವೆಗಳನ್ನು ಆಸ್ಥಾನದ ಒಂದು ಮೇಜಿನ ಮೇಲೆ ಇಟ್ಟನು. ಅವನು ತನ್ನ ಆಸ್ಥಾನಿಕರನ್ನು ಕರೆದು, ಬನ್ನಿ, ನಿಮಗೆ ಏನು ಬೇಕೋ ಅದನ್ನು ಆರಿಸಿಕೊಳ್ಳಿ ಎಂದನು. ಆಸ್ಥಾನಿಕರಿಗೆ ಸಂತೋಷವಾಯಿತು. ತಮಗೆ ಬೇಕಾದ್ದನ್ನು ಆರಿಸಿಕೊಳ್ಳಲು ಮುನ್ನುಗ್ಗಿದರು. ಅವರಿಗೆ ಇಷ್ಟವಾದದ್ದನ್ನು ಆರಿಸಿಕೊಂಡರು. ಅಷ್ಟರಲ್ಲಿ ರಾಜನ ಚತುರ ವಿಕಟಕವಿ ತೆನಾಲಿರಾಮನು ಆಸ್ಥಾನಕ್ಕೆ ಬಂದನು. ಅಲ್ಲಿದ್ದ ಜನರ ಗುಂಪನ್ನು ನೋಡಿದನು. ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಯೋಚಿಸುತ್ತಾ ಬಾಗಿಲ ಬಳಿಯೇ ನಿಂತನು. ಆಸ್ಥಾನಿಕನೊಬ್ಬನು ಹೊರಗೆ ಹೋಗುತ್ತಾ ತೆನಾಲಿರಾಮನಿಗೆ ನಡೆದಿದ್ದನ್ನೆಲ್ಲ ವಿವರಿಸಿದನು. ಹಾಗೆಯೇ ಮೇಜಿನ ಮೇಲೆ ಇದ್ದ ಅವನ ಪಾಲಿನ ಉಡುಗೊರೆ ತೆಗೆದುಕೊಳ್ಳಲು ಹೇಳಿದನು. ಆದರೆ ತೆನಾಲಿರಾಮನು ಒಳಗೆ ಹೋಗಿ ನೋಡಿದಾಗ ಒಂದು ಖಾಲಿ ಬೆಳ್ಳಿಯ ತಟ್ಟೆ ಮಾತ್ರ ಅವನಿಗೆ ಉಳಿದಿತ್ತು. ಅವನು ಸಮಾಧಾನವಾಗಿ ಅದರತ್ತ ನಡೆದು ಅದಕ್ಕೆ ಒಂದು ರೇಷ್ಮೆಯ ಬಟ್ಟೆಯನ್ನು ಹೊದಿಸಿದನು. ಇದನ್ನು ಕಂಡವರಿಗೆಲ್ಲ ಆಶ್ಚರ್ಯವಾಯಿತು. ಕುತೂಹಲಗೊಂಡ ರಾಜನು ತೆನಾಲಿರಾಮನನ್ನು ಅವನ ವಿಚಿತ್ರ ನಡತೆಗೆ ಕಾರಣ ಕೇಳಿದನು. ಅದಕ್ಕೆ ತೆನಾಲಿರಾಮನು, ನಾನು ನಿಮ್ಮ ಹೆಸರನ್ನು ಉಳಿಸಲು ಹಾಗೆ ಮಾಡಿದೆ ಎಂದನು. ಹಾ, ಅದು ಹೇಗೆ ಸಾಧ್ಯ ಎಂದು ರಾಜನು ಮತ್ತಷ್ಟು ಕುತೂಹಲದಿಂದ ಕೇಳಿದನು. ಅದಕ್ಕೆ ತೆನಾಲಿರಾಮನು, ರಾಜರೇ, ನಾನು ಖಾಲಿ ತಟ್ಟೆಯನ್ನು ಹಿಡಿದು ಮನೆಗೆ ನಡೆಯುತ್ತಿರುವಾಗ ಅದನ್ನು ಕಂಡು ಜನರು ತಮ್ಮ ರಾಜರು ಶ್ರೀಮಂತರಲ್ಲ ಎಂದು ತಿಳಿಯುವರು. ಆದರೆ ಅದಕ್ಕೆ ಏನಾದರೂ ಮುಚ್ಚಿದರೆ ಅದರೊಳಗೆ ಏನೋ ಇರಬಹುದು ಎಂದು ತಿಳಿಯುತ್ತಾರೆ ಎಂದನು. ರಾಜನಿಗೆ ಸಂತೋಷವಾಯಿತು. ಅವನು, ರಾಮ, ನೀನು ನನ್ನ ಹೆಸರು ಮತ್ತು ಗೌರವವನ್ನು ಉಳಿಸುವುದಕ್ಕೆ ಸರಿಯಾದದ್ದನ್ನೇ ಮಾಡಿದೆ. ಈಗ ಆ ತಟ್ಟೆಯನ್ನು ತೆಗೆದುಕೊಂಡು ಬಾ ಎಂದರು. ರಾಮನು ಹೇಳಿದಂತೆ ಮಾಡಿದನು. ತೆನಾಲಿರಾಮನು ಸಿಂಹಾಸನದ ಬಳಿ ಹೋದನು. ಆಗ ರಾಜನು ತನ್ನ ಅಮೂಲ್ಯವಾದ ಮುತ್ತಿನ ಹಾರವನ್ನು ತೆಗೆದು ತಟ್ಟೆಯ ಮೇಲೆ ಇಟ್ಟನು. ನೋಡು, ಈಗ ಈ ತಟ್ಟೆ ಖಾಲಿ ಇಲ್ಲ ಎಂದು ರಾಜನು ನಗುತ್ತಾ ಹೇಳಿದನು. ಹೀಗೆ ತೆನಾಲಿರಾಮನು ತನ್ನ ಬುದ್ಧಿವಂತಿಕೆಯಿಂದ ಎಲ್ಲರಿಗಿಂತ ಅತಿ ಬೆಲೆ ಬಾಳುವಂತಹ ಉಡುಗೊರೆಯನ್ನು ಗಳಿಸಿದನು.